ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಳೆ ರಸಮ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅತಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು ಹೇಗೆ ಅಂತ ನೋಡೋಣ. 1 ಕಪ್ ಬೇಳೆ ತೊಗೊಂಡಿದ್ದೀನಿ, 6 ಹಸಿಮೆಣ್ಸಿನ್ಕಾಯಿ ಮತ್ತು 1 ಟೊಮೊಟೊನ ಈ ಥರ 6 ಭಾಗ ಕಟ್ ಮಾಡ್ಕೊಂಡಿದ್ದೀನಿ. ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಪುಡಿ. ಇವಾಗ ನೀರು ಹಾಕ್ಕೊಂಡು ಇವಾಗ ಕೂಗಿಸ್ಕೊಂಡಿದ್ದೀನಿ. 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಕೂಗಿಸ್ಕೊಂಡಿದ್ದಾದಮೇಲೆ ಇದರ ಸ್ನ್ಯಾಶ್ ಮಾಡ್ಕೋಬೇಕು. ಈ ಥರ ಆಗಿದ್ಮೇಲೆ ಮತ್ತೆ ಕುದಿಯೋಕೆ ಇಡಬೇಕು. ಇದಕ್ಕೆ ರಸಮ್ ಪೌಡ್ರು MTR ಯೂಸ್ ಮಾಡ್ತಾಯಿದ್ದೀನಿ. ನೀವು MTR ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಹಾಕಿದ್ದೀನಿ MTR. ಇವಾಗ ಸ್ವಲ್ಪ ನಿಮಗೆ ಖಾರ ಬೇಕಂದರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿದ್ಮೇಲೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಳಿ ಕಲಿಸ್ಕೊಂಡು ಹುಯ್ಕೊಳ್ಳಿ. ಇದಕ್ಕೆ ಬೆಲ್ಲನೂ ಸ್ವಲ್ಪ ಹಾಕೋಬೋದು, ಟೇಸ್ಟ್ ಬರುತ್ತೆ. ನಾನು ಸ್ಕಿಪ್ ಮಾಡಿದ್ದೀನಿ, ಹಾಕಿಲ್ಲ. ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಸಪ್ರೇಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಮತ್ತು ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಆದಮೇಲೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಈ ಥರ ಜಜ್ಜಿ ಹಾಕ್ಕೋಬೇಕು. ಆಗಿದೆ. ಇವಾಗ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಇವಾಗ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ಕರಿಬೇವು ಹಾಕ್ಕೋಬೇಕು. ಆದಮೇಲೆ ಇವಾಗ ಇದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಒಂದು 2 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಿಂಪಲ್ ಬೇಳೆ ರಸಮ್ ರೆಡಿ. ಟ್ರೈ ಮಾಡಿ ಮನೇಲಿ. ಮತ್ತು ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡ್ರೆ ಮುಗೀತು. ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಅಂತಿದೆ ಅಂದರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಅತಿ ವೇಗದಲ್ಲಿ ಮಾಡ್ಬೋದು. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.